ಗೌರ್ಮೆಂಟ್ ಇದ್ದಾಗ ಕಾಂಗ್ರೆಸ್ ಹೇಳ್ತಾರೆ ಯಾರು ಬಂಡವಾಳವನ್ನು ಬಿಚ್ಚಿಡ್ತಾರೆ. ಉದಾಹರಣೆಗೆ ನಿಮ್ಮ ಸರ್ಕಾರದ ಬಹಳಷ್ಟು ಹಗರಣಗಳನ್ನ ಏನು ಕೋವಿಡ್ ಟೈಮಲ್ಲಿ ಇರೋಂಥದ್ದು ಬಹಳಷ್ಟು ವರದಿ ಇದೆ ಅಂತ ಹೇಳ್ತಾರೆ, ಅದು ಇದುವರೆಗೂ ಬಿಡುಗಡೆ ಮಾಡಿಲ್ಲ. ನಿಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಏನಾದ್ರು ನಡೀತಿದ್ಯಾ ಅಂತ ಸರ್? ಬಿಡುಗಡೆ ಮಾಡಿ ಅಂತ ನಾವು ಸವಾಲೇ ಹಾಕಿದಿರಲ್ಲ, ಅಸೆಂಬ್ಲಿಯಲ್ಲೇ ಸವಾಲು ಹಾಕಿದಿರಿ. ಅವ್ರು ಯಾವುದೋ ಕೊನ್ನಾನೋ ಏನೋ ಆಯೋಗಗಳೆಲ್ಲ ಮಾಡಿದಾರಲ್ಲ, ನ್ಯಾಯಮೂರ್ತಿ ಏನೋ ಮಾಡಿದಾರಲ್ಲ, ಹೇಳಿದ್ರು ಬಂದ 3 ತಿಂಗಳಲ್ಲೇ ವರದಿ ಅಂದರು. 1 ವರ್ಷ ಆಯ್ತು, ಇನ್ನೂ ವರದಿನೇ ಇಲ್ಲ. ನೀವು ಅಧಿಕಾರದಲ್ಲಿ ಯಾವಾಗ ಮಾಡಿದ್ದೀರಾ ಸರ್? ಅವ್ರದ್ದು ನೀವು ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಈಗ ವಿಕೆಟ್ ಬಿದ್ದಿದೆಯಲ್ಲ, ನಾಗೇಂದ್ರ ವಿಕೆಟ್ ಯಾರು ಬಿದ್ದಿದ್ದು? ನಾವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿ. ಹೌದು, ನಾವು ಅಲ್ಲಲ್ಲ, ಈಗ ಅವ್ರದ್ದು ಕಾಂಗ್ರೆಸ್ ಅವ್ರದ್ದು ವಿಕೆಟ್ ಬಿದ್ದಿದೆಯಲ್ಲ ಅಲ್ಲ. ಮಿಲ ಅಂತ ಒದ್ದಾಡ್ತಾ ಇದ್ದಾರೆ. ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಕಾಲ್ ತುಳಿತ ಇರ್ಬೋದು. ಅವ್ರು ಹೇಳ್ತಾ ಇದ್ದಾರಲ್ಲ, ನಾನು ಹೇಳ್ತಾ ಇಲ್ಲ, ಸಿದ್ದರಾಮಯ್ಯ ಹೇಳ್ತಾ ಇರಲ್ಲ, ಎಲ್ಲ BJPಯವರಿಂದನೇ ಈ ಕಾಲ್ ತುಳಿದ ಹಗರಣ ಬಂದಿದ್ದು. ಮತ್ತು ಕೇಂದ್ರದ ಅವ್ರ ನಾಯಕರು ಹೇಳ್ತಾವ್ರಲ್ಲ, ರಾಹುಲ್ ಗಾಂಧಿ ಹೇಳೋರು, ಎಲ್ಲ BJP, ಖರ್ಗೆ ಅವ್ರು ಹೇಳಿದಾರಲ್ಲ, ಎಲ್ಲ BJPಯವರಿಂದನೇ ಇದು ಮುಚ್ಚೋಡೋದು. ಅಲ್ಲೇ ಸಣ್ಣ ಇದು BJPಯವರು ಇದ್ರನ್ನ ದೊಡ್ಡದು ಮಾಡಿಬಿಟ್ರು ಅಂದ್ರೆ BJPಯವರೇ ಮಾಡಿರೋದು. ಈ ಕೇಸನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಎಲ್ಲ ವಿಧದಲ್ಲೂ ಮಾಡ್ತಾ ಇದ್ದಾರೆ. ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ, ಅವರೇ ಕರೆದು ವಿದ್ಯಾರ್ಥಿಗಳು ಮಕ್ಕಳನ್ನು ಅವರ ಬಲಿಯನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಮಾನವ ಹಕ್ಕು ಆಯೋಗ ಬಂದು, ಈಗ ರಾಜ್ಯದ ಬಂದಿದೆ, ಕೇಂದ್ರದ ಮಾನವ ಹಕ್ಕು ಆಯೋಗ ಇಲ್ಲಿ ಬಂದು ಸರಿಯಾದಂಥ ತನಿಖೆ ಆಗಬೇಕು. ಇಲ್ಲಿ ಯಾರೋ ಕೋತಿ ತಿಂದು ಮೇಕೆ ಮೂತಿಗೆ ಒರೆಸ್ದಂಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಕಿ, ಮೋಸ್ಟ್ಲಿ ಅವರು ಕೋರ್ಟ್ಗೂ ಕೂಡ ಇದೇ ರೀತಿ ಅಫಿಡವಿಟ್ ಹಾಕ್ತಾರೆ. ನಮ್ಮದೇನು ತಪ್ಪಿಲ್ಲ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಕ್ರಿಕೆಟ್ ಪ್ಲೇಯರ್ಸೇ ಅಲ್ಲ, ಕ್ರಿಕೆಟ್ ಆಟನೇ ಗೊತ್ತಿಲ್ಲ ನಮಗೆ, ಸುಮ್ಮನೆ ನೋಡೋಕೆ ಹೋದ್ರಿ ನಾವು, 11 ಜನ ಆಗೋಯ್ತು ಅಂತೇಳಿ ಕೋರ್ಟ್ಗೂ ಅಫಿಡವಿಟ್ ಹಾಕ್ತಾರೆ. ಅವರು ಪೊಲೀಸವರೇ ತಪ್ಪು ಮಾಡಿದ್ದು ಅಂತ. ನಾನು ನಿಮಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಹೇಳ್ತೀನಿ. ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ದಾರೆ ಬನ್ನಿ ಅಂತೇಳಿ. ಗವರ್ನರ್ನ ಕರೆದವ್ರು ಯಾರು? ನಿಮ್ಮದು ಕಾರ್ಯಕ್ರಮ ಅಲ್ಲಪ್ಪ, ಯಾರು ಕರಿಬೇಕು? ನಂದಲ್ಲ ಇದು ಕಾರ್ಯಕ್ರಮ, KSEದು ಕಾರ್ಯಕ್ರಮ ಅಂದರು, RCBದು ಅಂದರು, IPL ಅಂದರು. ಯಾರು ಕರೆದಿದ್ದಾರೆ? ಗವರ್ನರ್ನ ಕರೆದವ್ರು ಯಾರಪ್ಪ? ನಂದಲ್ಲ ಕಾರ್ಯಕ್ರಮ ಅಂದರೆ ನೀವು ಗವರ್ನರ್ನ ಕರೆದವ್ರನ್ನ ಯಾರು ಹೇಳಿ ಕಮಾನ್ ಹೇಳಿ. ಗವರ್ನರ್ನ ಕರೆದವರು ಮುಖ್ಯಮಂತ್ರಿಗಳೇ. ಗವರ್ನರ್ ಸೆಕ್ರೆಟ್ರಿ, ನನಗಿರೋ ಅಂಥ ಮಾಹಿತಿ ಅಂದರೆ ಗವರ್ನರ್ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ ಅಂತಲ್ಲ, ಬೇರೆ ಮುಖ್ಯಮಂತ್ರಿ ಅಲ್ಲ, ಗವರ್ನರ್ ಸೆಕ್ರೆಟ್ರಿ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿದ್ದಾರೆ. ಬೇಕಾದ್ರೆ ಕಾಲ್ ಡೀಟೇಲ್ ತಗೊಂಡು ನೋಡಿ ಬೇಕಾದ್ರೆ. ಏನಂತ ಹೇಳಿದ್ದಾರೆ? ಹಂಗೆ ಅಡ್ಗೋಡೆ ಮೇಲೆ ಇಟ್ಟು ಹೇಳಿದ್ದಾರೆ. ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಹೇಳಿದ್ದಾರೆ ಫಸ್ಟು. ಆಮೇಲೆ ನಾನೇ ಕರೆದಿದ್ದೀನಿ ಅಂತ. ಅದನ್ನು ಯಾಕೆ ಮೊದಲೇ ದಿನ ಹೇಳಿಲ್ಲ? ಮುಖ್ಯಮಂತ್ರಿಗೆ ಮಾನಸಿಕ ಸ್ಥಿತಿ ಸರಿ ಇದ್ದಿದ್ದರೆ ಫಸ್ಟ್ ಡೇನೇ ಹೇಳಬೇಕಾಯ್ತು. ಫಸ್ಟ್ ಡೇ ಏನು ಹೇಳಿದ್ರು? ನಾನು ಕರೆದಿಲ್ಲ ಅಂತ ಹೇಳಿದ್ರು. ಫಸ್ಟ್ ಡೇ ಇನ್ನೊಂದು ಹೇಳಿದ್ರು, ನಮ್ಮ ಈ ಕಾರ್ಯಕ್ರಮ ನಮ್ಗೆ ಸಂಬಂಧನೇ ಇಲ್ಲ ಅಂತೇಳಿ. RDPR ಸೆಕ್ರೆಟ್ರಿ ಅಲ್ಲ, ಸಾರಿ, ಇವರು ಏನು DPR ಸೆಕ್ರೆಟ್ರಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಸತ್ಯವತಿಯವರು ಮುಖ್ಯಮಂತ್ರಿಗಳ ಅನುಮತಿ ತಗೊಂಡು, ಅನುಮೋದನೆ ತಗೊಂಡು ಈ ಕಾರ್ಯಕ್ರಮಕ್ಕೆ ನಾನು ಮಾಡೋಕ್ಕೆ ಆದೇಶವನ್ನು ಕೊಟ್ಟಿದ್ದೀನಿ, ದಯವಿಟ್ಟು ಎಲ್ಲರೂ ವಿಧಾನಸೌಧಕ್ಕೆ ಬನ್ನಿ. ಆಯಮ್ಮ ಹೇಳಿರೋದು ಸತ್ಯವತಿಯವರು, ದಯವಿಟ್ಟು ಬನ್ನಿ. ಇದಾದ ಮೇಲೆ ಮೆರವಣಿಗೆ ಇರುತ್ತೆ, ಅದಾದಮೇಲೆ ನಾವು KCA ಸ್ಟೇಡಿಯಂಗೆ ಬನ್ನಿ ಅಂತ. ಈ 3 ಹೇಳಿಕೆಯನ್ನು DPR ಸೆಕ್ರೆಟರಿ ಕೊಟ್ಟಿದ್ದಾರೆ. ಯಾರು DPR ಸೆಕ್ರೆಟರಿ? IAS ಆಫೀಸರು. ಯಾರ ಅಡಿಯಲ್ಲಿ ಬರ್ತತೆ ಆ ಇಲಾಖೆ? ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತತೆ ಇಲಾಖೆ. ಒಬ್ಬ IAS ಅಧಿಕಾರಿ ಮುಖ್ಯಮಂತ್ರಿಗಳ ಸೆಕ್ರೆಟ್ರಿ ಅವರು, ಅವರೇ ಹೇಳಿಕೆ ಕೊಟ್ಟ ಮೇಲೆ ನೀವು ನಂದಲ್ಲ ಅಂತ ಹೆಂಗಂತೀರ? ಇವತ್ತಿಗೂ ಹೇಳ್ತಾ ಇದ್ದೀರಾ ನಂದಲ್ಲ ಅಂತೇಳಿ. ಅದಕ್ಕೆ ಇದು ಕ್ಲಾರಿಟಿ ಆಗಬೇಕು. ಅದಕ್ಕೋಸ್ಕರ ಚೀಫ್ ಸೆಕ್ರೆಟರಿ ನೇತೃತ್ವದ
ಅವರ ಒಂದು ಅಡಿಯಲ್ಲಿ ತನಿಖೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ಅದನ್ನು ಕಂಟಿನ್ಯೂ ಮಾಡ್ತೀರಿ ಮತ್ತು ನಾಳೆ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆಯನ್ನು ಹಾಕ್ತೀರಿ ನಾವು. ಅವ್ರಿಗೆ ಯಾರ್ಯಾರು ಬೇಕೋ ಅವ್ರಿಗೆಲ್ಲರಿಗೂ ವಿದೇಶಕ್ಕೆ ಲೀವಲ್ಲಿ ಕೆಲಸ ಇದ್ದಾರೆ ಈಗ ಯಾರು ಕಮಿಷನರ್ಗೆ ಆಗಲ್ಲ, ಕಮಿಷನರ್ನ ಸಸ್ಪೆಂಡು. ಇವಾಗ DPR ಸೆಕ್ರೆಟರಿ ಏನು ಮಾಡಿದಾರ? ಅನುಮತಿ ಕೊಟ್ಟವ್ರು ಯಾರು? DPR ಸೆಕ್ರೆಟರಿ ಮಾಡಿಲ್ಲ. ಇಂಟೆಲಿಜೆನ್ಸ್ ಯಾರು? ನಿಂಬಾಳ್ಕರ್ ಅವರು. ಅವರೇ ತಾನೆ. ಅವ್ರೇನು ಹೇಳ್ತಾರೆ? ಕಮಿಷನರು ನನಗೆ ಕ್ಷಣಕ್ಕೂ ಮಾಹಿತಿ ಕೊಡಬೇಕು ಅಂತ. ಕ್ಷಣಕ್ಕೆ ನಾನು ಸರ್ಕಾರ ಹೋಮ್ ಮಿನಿಸ್ಟರ್ ಆಗಿದ್ದೆ. ನಾನು ಕ್ಷಣಕ್ಕೂ ಮಾಹಿತಿ ಕೊಡೋದು ಯಾರು? ಇಂಟ್ ಚೀಫ್. ಇಂಟೆಲಿಜೆನ್ಸ್ ಅಲ್ಲ, ಇಂಟ್ ಚೀಫ್ ಅಂತೀರಿ ನಾವು. ಇಂಟ್ ಚೀಫ್. ಕ್ಷಣಕ್ಕೂ ಅಂದರೆ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ಗೂ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಅವ್ರನ್ನೇನು ಮಾಡಿದ್ರಿ? ವಿದೇಶಕ್ಕೆ ಕಳಿಸ್ಬಿಟ್ರಿ. ನಿಮ್ಗೆ ಯಾರ್ಯಾರು ಬೇಕೋ ಅವ್ರನ್ನ. ಈ ಗೋವಿಂದರಾಜನ್ ಏನು ಮಾಡಿದ್ರಿ? ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದುಹಾಕಿದ್ರಿ. ಇದೇ ಗೋವಿಂದರಾಜ್ ಫೋನಲ್ಲೇ ಅವರು ಗವರ್ನರ್ಗೆ ಫೋನ್ ಮಾಡಿರೋದು. ದಾಖಲೆಗಳು ಚೆಕ್ ಮಾಡ್ಕೊಳ್ಳಿ. ಇದೇ ಗೋವಿಂದರಾಜ್ ಫೋನಲ್ಲಿ ಮಾಡಿದ್ರು. ಗೋವಿಂದರಾಜು ಗವರ್ನರ್ ಹತ್ರ ಮಾತಾಡಿ ಇವ್ರಿಗೇನು ಮಾಡಿಲ್ಲ, ಇವರೇ ಫೋನ್ ತಗೋ ಅಂತೇಳಿ ಗೋವಿಂದರಾಜ್ ಫೋನಲ್ಲಿ ತೊಗೊಂಡು ಮಾತಾಡಿರೋದು ಮುಖ್ಯಮಂತ್ರಿನೇ. ಈಗ ಉಲ್ಟಾ ಪಲ್ಟಾ ದಿನಕ್ಕೊಂದೊಂದು. 2 ದಿನದಿಂದ ನಾನು ಗವರ್ನರ್ ಫೋನೇ ಮಾಡಿಲ್ಲ ಅಂದರು. ನೆನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಾನೇ ಗವರ್ನರ್ಗೆ ಫೋನ್ ಮಾಡಿದ್ದೆ, ನಾನು ಓದ್ತಾ ಇದ್ದೀನಿ, ನೀವು ಬನ್ನಿ ಅಂತ. ಹಂಗೇನು ನಡೆದಿಲ್ಲ. ಗವರ್ನರ್ ಸೆಕ್ರೆಟ್ರಿ ಸ್ಪಷ್ಟವಾಗಿ ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದ್ದಾರೆ. ಗವರ್ನರು ಮುಖ್ಯಮಂತ್ರಿ ಜೊತೆ ಮಾತಾಡಿಲ್ಲ. ಗವರ್ನರ್ ಆಫೀಸನ್ನ ಅಧಿಕಾರಿಗಳು ಚೀಫ್ ಸೆಕ್ರೆಟರಿ ಹತ್ರ ಮಾಡ್ತಾ ಇದ್ದಾರೆ. ನಾನು ಅಥೆಂಟಿಕ್ ಆಗಿ ಹೇಳ್ತಾ ಇದ್ದೀನಿ. ಚೀಫ್ ಸೆಕ್ರೆಟರಿ ಹೇಳಿದ್ದಾರೆ ಗವರ್ನರ್ ಆಫೀಸ್ಗೆ, ಚೀಫ್ ಸೆಕ್ರೆಟರಿ ಹೇಳಿದ್ದಾರೆ ಗವರ್ನರ್ ಆಫೀಸ್ಗೆ, ಮುಖ್ಯಮಂತ್ರಿಗಳೇ ನಿಮ್ಮನ್ನು ಇನ್ವೈಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಮುಖ್ಯಮಂತ್ರಿಗಳು ಇನ್ವೈಟ್ ಮಾಡಿರೋದು. ಇಷ್ಟು ನಡೆದ ಘಟನೆ. ಯಾರು? ಯಾರಿಗೆ? ಅವರು ಫಸ್ಟು ಏನೇನು ಅನುದಾನಗಳು ಬಂದಿದೆ ಅಂತ ಫಸ್ಟ್ ಬಿಡುಗಡೆ ಮಾಡಿಬಿಡಲಿ. ಅನುದಾನ ನಮಗೆ ಅವ್ರಿಗೆ RDPRಗೆ ಏನೇನು ಅನುದಾನ ಬಂದಿದೆ ಬಿಡುಗಡೆ ಮಾಡಲಿ. ತಾರತಮ್ಯ ಅಂತ ಬರೆದಿದ್ದಾರೆ ಅಂತ ನೀವು ಹೇಳೋದು. ತಾರತಮ್ಯ ಅಂದರೆ ಹಿಂದೆ ನಿಮ್ಮ ಸರ್ಕಾರ ಇತ್ತಲ್ಲ, ಮನಮೋಹನ್ ಸಿಂಗ್ ಅವರು, ಅವಾಗ ಏನು ಅನುದಾನ ಬಂದಿದೆ, ಈಗ ಮೋದಿಯವರು ಬಂದ ಮೇಲೆ ಏನು ಅನುದಾನ ಬಂದಿದೆ, ಎಲ್ಲಿ ತಾರತಮ್ಯ ಆಗಿದೆ ಅಂತ ಫಸ್ಟ್ ಅವರು ಡಿಕ್ಲೇರ್ ಮಾಡಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.